ಸಂಸ್ಕೃತಿ, ನಮ್ಮ ಸಂಸ್ಕಾರ ಎಲ್ಲೋಗಿದೆ ಗೊತ್ತಿಲ್ಲ. ಒಂದು ಕಡೆ ಕುಂಭಮೇಳ ನಡೀತಾ ಇದೆ. 144 ವರ್ಷದ ನಂತರ ಕುಂಭಮೇಳ ಹಿಂದೂಗಳ ಪವಿತ್ರವಾದ ಒಂದು ವಿಶೇಷವಾದ ಮೇಳ. ಆ ಮೇಳದಲ್ಲಿ ಹಿಂದೂಸ್ತಾನಕ್ಕೆ ಒಳ್ಳೇದಾಗಬೇಕು, ಹಿಂದೂಗಳು ಒಳ್ಳೇದಾಗಬೇಕು ಅಂತೇಳಿ ವಿಶೇಷವಾಗಿ ಅಲ್ಲಿರೋ ಸಾಧು ಸಂತರು ಒಂದು ವಿಶೇಷ ಸಂವಿಧಾನವನ್ನೇ ತಯಾರು ಮಾಡಬೇಕು ಅನ್ನೋಂಥ ಒಂದು ಯೋಚನೆ ಮಾಡ್ತಾ ಇರೋದನ್ನು ನಾನು ಪತ್ರಿಕೆಗಳಲ್ಲಿ ಓದಿದ್ದೀನಿ. ಅಂದರೆ ಹಿಂದೂಗಳಿಗೆ ಅನುಕೂಲ ಆಗೋಂಥ ಒಂದು ವಿಶೇಷವಾದ ಸಂವಿಧಾನ. ಅದರಲ್ಲಿ ಹಿಂದೂಗಳು, ಸಿಖ್ರು, ಅದೇ ರೀತಿ ಬೌದ್ಧರು ಇಂಥವ್ರು ಮಾತ್ರ ಸ್ಪರ್ಧೆ ಮಾಡಬೇಕು. ಅಂಥವ್ರು ಮಾಡಿದಂಥ ಹಿಂದುತ್ವವನ್ನು ಉಳಿಸ್ಬೇಕು ಅನ್ನೋಂಥ ಒಂದು ವ್ಯವಸ್ಥೆ ಕುಂಭಮೇಳದಲ್ಲಿ ಸಾಧು ಸಂತರು ತೀರ್ಮಾನ ಮಾಡ್ತಾ ಇರೋಂಥ ಈ ಸಂದರ್ಭದಲ್ಲಿ ಒಂದು ಕಡೆ ಹಿಂದೂಗಳ ಆರಾಧ್ಯ ದೈವ ಗೋವನ್ನು, ಅದು ಗಬ್ಬದ ಹಸುಗಳನ್ನು ಕಡಿದು ಮುಂಚೆ ಫೋಟೋ ತೆಗೆದು ಡಿಮ್ಯಾಂಡ್ ಕ್ರಿಯೇಟ್ ಮಾಡಿ ಕಡಿದು ಅವ್ರಿಗೆ ಮಾರಾಟ ಮಾಡ್ತಾರೆ ಅಂತಂದರೆ ನಿಜಕ್ಕೂ ತುಂಬ ಅನ್ಯಾಯ. ತುಂಬ ನಾನು ಓದೋಕ್ಕೆ ತುಂಬ ನೋವಾಯಿತು. ನಿಜಕ್ಕೂ ಕಣ್ಣೀರು ಬರುತ್ತೆ. ಏನು ಹೇಳಬೇಕು ಒಂದು ಅರ್ಥ ಆಗ್ತಿಲ್ಲ. ಇದನ್ನು ಜಮೀರ್ ಅಹ್ಮದ್ ಅವರು ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅಲ್ಲಿ ಹೋಗಿ ಏನು ನಡೀತಾ ಇದೆ, ಇನ್ನೆಲ್ಲಲ್ಲಿ ಈ ರೀತಿ ಗಬ್ಬದ ಹಸುಗಳ ಫೋಟೋ ತೆಗೆದು ಇದ್ರ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿಕೊಂಡು ಕಡಿದು ಎಲ್ಲೆಲ್ಲಿ ಮಾರಾಟ ಮಾಡ್ತಿರೋ ನನಗೊತ್ತು ಗೊತ್ತಿಲ್ಲ. ಒಂದೇ ಇವತ್ತು ಹೊನ್ನಾವರದಲ್ಲಿ ನಡೆದಂಥ ಘಟನೆ ಬಗ್ಗೆ ಪ್ರಾರ್ಥನೆ ಮಾಡ್ತೇನೆ. ರಾಜ್ಯ ಸರ್ಕಾರ ಇಷ್ಟೊಂದು ಹಿಂದೂಗಳು ಅನ್ಯಾಯ ಮಾಡಬಾರ್ದು. ಇದರ ಪರಿಣಾಮ ನೀವು ಮುಂದೆ ಅನುಭವಿಸ್ಬೋದು. ಆದರೆ ಇವತ್ತು ನೋಡಿ 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 ಒಂದು ರೀತಿಯ ಯಾವ ಸಂಕಟ ನಮಗೆಲ್ಲ. ಏನು ಮಾಡಬೇಕು, ಏನು ಬಿಡಬೇಕು, ವಿರೋಧ ಮಾಡಿದ್ರೆ ಅದ್ರ ಬಗ್ಗೆ ತಪ್ಪು ಅಂತಂದು ಕೂಗಾಡಿದ್ರೆ ಕಾನೂನು ನೀವೇ ಕೈ ತೊಗೋತೀರಿ ಅಂತ. ಹಂಗಾದ್ರೆ ನಿಮ್ಮ ಪರ್ಮಿಷನ್ ತೊಗೊಂಡು ಗಬ್ಬದ ಹಸುಗಳನ್ನು ಲೈಸೆನ್ಸ್ ತೊಗೊಂಡು ಕಟ್ ಮಾಡ್ತಾ ಇದ್ದಾರಾ? ಲೈಸೆನ್ಸ್ ತೊಗೊಂಡು ಮಾರಾಟ ಮಾಡ್ತಿದ್ದಾರಾ? ಇದನ್ನು ರಾಜ್ಯ ಸರ್ಕಾರ ಕೇವಲ ಮುಸಲ್ಮಾನರಿಗೆ ಸಂತೃಪ್ತಿ ಪಡಿಸೋಂಥ ಅವ್ರ ಓಟ್ಗೋಸ್ಕರ ಮಾಡ್ತಾರಂಥ ಈ ಪ್ರಯತ್ನವನ್ನು ಓದಿ ತುಂಬ ನೋವಾಗಿದೆ ನನಗಂತೂ. ದಯವಿಟ್ಟು ನಾನು ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ, ಜಮೀರ್ ಅಹ್ಮದ್ ಅವರಿಗೆ ಪ್ರಾರ್ಥನೆ ಮಾಡ್ತೇನೆ, ಈ ದಿಕ್ಕಿನಲ್ಲಿ ಗಮನ ಹರಿಸಿ ಗೋವಧೆನ ನಿಲ್ಲಿಸಿ ಗಬ್ಬದ ಹಸುನ ಕಡಿದು ಮಾರಾಟ ಮಾಡ್ತಿರೋದು, ಕೆಚ್ಚಲು ಕೊಯ್ತಾ ಇರೋದು, ಇದೆಲ್ಲ ನಮ್ಮ ಕಣ್ಣಿಂದ ನೋಡೋದಕ್ಕೆ ತುಂಬ ಬೇಸರ ಆಗ್ತಾಯಿದೆ, ತುಂಬ ನೋವಾಗ್ತಾ ಇದೆ, ಸಂಕಟ ಬರ್ತಿದೆ. ನಾವು ಬದುಕಿದ್ದು ಸತ್ತಂಗಾಗಿದೆ. ಅದಕ್ಕೋಸ್ಕರ ಈ ದಿಕ್ಕಿನಲ್ಲಿ ರಾಜ್ಯ ಸರ್ಕಾರ ಗಮನ ಹರಿಸಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಸಂಸ್ಕೃತಿ, ನಮ್ಮ ಸಂಸ್ಕಾರ ಎಲ್ಲೋಗಿದೆ ಗೊತ್ತಿಲ್ಲ. ಒಂದು ಕಡೆ ಕುಂಭಮೇಳ ನಡೀತಾ ಇದೆ. 144 ವರ್ಷದ ನಂತರ ಕುಂಭಮೇಳ ಹಿಂದೂಗಳ ಪವಿತ್ರವಾದ ಒಂದು ವಿಶೇಷವಾದ ಮೇಳ. ಆ ಮೇಳದಲ್ಲಿ ಹಿಂದೂಸ್ತಾನಕ್ಕೆ ಒಳ್ಳೇದಾಗಬೇಕು, ಹಿಂದೂಗಳು ಒಳ್ಳೇದಾಗಬೇಕು ಅಂತೇಳಿ ವಿಶೇಷವಾಗಿ ಅಲ್ಲಿರೋ ಸಾಧು ಸಂತರು ಒಂದು ವಿಶೇಷ ಸಂವಿಧಾನವನ್ನೇ ತಯಾರು ಮಾಡಬೇಕು ಅನ್ನೋಂಥ ಒಂದು ಯೋಚನೆ ಮಾಡ್ತಾ ಇರೋದನ್ನು ನಾನು ಪತ್ರಿಕೆಗಳಲ್ಲಿ ಓದಿದ್ದೀನಿ. ಅಂದರೆ ಹಿಂದೂಗಳಿಗೆ ಅನುಕೂಲ ಆಗೋಂಥ ಒಂದು ವಿಶೇಷವಾದ ಸಂವಿಧಾನ. ಅದರಲ್ಲಿ ಹಿಂದೂಗಳು, ಸಿಖ್ರು, ಅದೇ ರೀತಿ ಬೌದ್ಧರು ಇಂಥವ್ರು ಮಾತ್ರ ಸ್ಪರ್ಧೆ ಮಾಡಬೇಕು. ಅಂಥವ್ರು ಮಾಡಿದಂಥ ಹಿಂದುತ್ವವನ್ನು ಉಳಿಸ್ಬೇಕು ಅನ್ನೋಂಥ ಒಂದು ವ್ಯವಸ್ಥೆ ಕುಂಭಮೇಳದಲ್ಲಿ ಸಾಧು ಸಂತರು ತೀರ್ಮಾನ ಮಾಡ್ತಾ ಇರೋಂಥ ಈ ಸಂದರ್ಭದಲ್ಲಿ ಒಂದು ಕಡೆ ಹಿಂದೂಗಳ ಆರಾಧ್ಯ ದೈವ ಗೋವನ್ನು, ಅದು ಗಬ್ಬದ ಹಸುಗಳನ್ನು ಕಡಿದು ಮುಂಚೆ ಫೋಟೋ ತೆಗೆದು ಡಿಮ್ಯಾಂಡ್ ಕ್ರಿಯೇಟ್ ಮಾಡಿ ಕಡಿದು ಅವ್ರಿಗೆ ಮಾರಾಟ ಮಾಡ್ತಾರೆ ಅಂತಂದರೆ ನಿಜಕ್ಕೂ ತುಂಬ ಅನ್ಯಾಯ. ತುಂಬ ನಾನು ಓದೋಕ್ಕೆ ತುಂಬ ನೋವಾಯಿತು. ನಿಜಕ್ಕೂ ಕಣ್ಣೀರು ಬರುತ್ತೆ. ಏನು ಹೇಳಬೇಕು ಒಂದು ಅರ್ಥ ಆಗ್ತಿಲ್ಲ. ಇದನ್ನು ಜಮೀರ್ ಅಹ್ಮದ್ ಅವರು ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅಲ್ಲಿ ಹೋಗಿ ಏನು ನಡೀತಾ ಇದೆ, ಇನ್ನೆಲ್ಲಲ್ಲಿ ಈ ರೀತಿ ಗಬ್ಬದ ಹಸುಗಳ ಫೋಟೋ ತೆಗೆದು ಇದ್ರ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿಕೊಂಡು ಕಡಿದು ಎಲ್ಲೆಲ್ಲಿ ಮಾರಾಟ ಮಾಡ್ತಿರೋ ನನಗೊತ್ತು ಗೊತ್ತಿಲ್ಲ. ಒಂದೇ ಇವತ್ತು ಹೊನ್ನಾವರದಲ್ಲಿ ನಡೆದಂಥ ಘಟನೆ ಬಗ್ಗೆ ಪ್ರಾರ್ಥನೆ ಮಾಡ್ತೇನೆ. ರಾಜ್ಯ ಸರ್ಕಾರ ಇಷ್ಟೊಂದು ಹಿಂದೂಗಳು ಅನ್ಯಾಯ ಮಾಡಬಾರ್ದು. ಇದರ ಪರಿಣಾಮ ನೀವು ಮುಂದೆ ಅನುಭವಿಸ್ಬೋದು. ಆದರೆ ಇವತ್ತು ನೋಡಿ 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 ಒಂದು ರೀತಿಯ ಯಾವ ಸಂಕಟ ನಮಗೆಲ್ಲ. ಏನು ಮಾಡಬೇಕು, ಏನು ಬಿಡಬೇಕು, ವಿರೋಧ ಮಾಡಿದ್ರೆ ಅದ್ರ ಬಗ್ಗೆ ತಪ್ಪು ಅಂತಂದು ಕೂಗಾಡಿದ್ರೆ ಕಾನೂನು ನೀವೇ ಕೈ ತೊಗೋತೀರಿ ಅಂತ. ಹಂಗಾದ್ರೆ ನಿಮ್ಮ ಪರ್ಮಿಷನ್ ತೊಗೊಂಡು ಗಬ್ಬದ ಹಸುಗಳನ್ನು ಲೈಸೆನ್ಸ್ ತೊಗೊಂಡು ಕಟ್ ಮಾಡ್ತಾ ಇದ್ದಾರಾ? ಲೈಸೆನ್ಸ್ ತೊಗೊಂಡು ಮಾರಾಟ ಮಾಡ್ತಿದ್ದಾರಾ? ಇದನ್ನು ರಾಜ್ಯ ಸರ್ಕಾರ ಕೇವಲ ಮುಸಲ್ಮಾನರಿಗೆ ಸಂತೃಪ್ತಿ ಪಡಿಸೋಂಥ ಅವ್ರ ಓಟ್ಗೋಸ್ಕರ ಮಾಡ್ತಾರಂಥ ಈ ಪ್ರಯತ್ನವನ್ನು ಓದಿ ತುಂಬ ನೋವಾಗಿದೆ ನನಗಂತೂ. ದಯವಿಟ್ಟು ನಾನು ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ, ಜಮೀರ್ ಅಹ್ಮದ್ ಅವರಿಗೆ ಪ್ರಾರ್ಥನೆ ಮಾಡ್ತೇನೆ, ಈ ದಿಕ್ಕಿನಲ್ಲಿ ಗಮನ ಹರಿಸಿ ಗೋವಧೆನ ನಿಲ್ಲಿಸಿ ಗಬ್ಬದ ಹಸುನ ಕಡಿದು ಮಾರಾಟ ಮಾಡ್ತಿರೋದು, ಕೆಚ್ಚಲು ಕೊಯ್ತಾ ಇರೋದು, ಇದೆಲ್ಲ ನಮ್ಮ ಕಣ್ಣಿಂದ ನೋಡೋದಕ್ಕೆ ತುಂಬ ಬೇಸರ ಆಗ್ತಾಯಿದೆ,
ತುಂಬ ನೋವಾಗ್ತಾ ಇದೆ, ಸಂಕಟ ಬರ್ತಿದೆ, ನಾವು ಬದುಕಿದ್ದು ಸತ್ತಂಗಾಗಿದೆ. ಅದಕ್ಕೋಸ್ಕರ ಈ ದಿಕ್ಕಿನಲ್ಲಿ ರಾಜ್ಯ ಸರ್ಕಾರ ಗಮನ ಹರಿಸಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.